ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ಮತ್ತು ನಿಮ್ಮ ರಾಶಿಯ ನಕ್ಷತ್ರದ ವಿಚಾರಗಳನ್ನ ಬೇಗನೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯದಾಗಲಿ. ಈ ವಾರದ 12 ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿದೆ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತಿನ ಈ ವಾರದಲ್ಲಿ ಉದ್ಯಮದಲ್ಲಿ ಅತ್ಯುತ್ತಮವಾದ ಲಾಭವನ್ನ ನೋಡ್ತೀರಿ. ನೌಕರಿಯಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆಯನ್ನ ನೀವು ಈ ವಾರದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ನೋಡ್ತಕ್ಕಂತಹದ್ದು. ಹೊಸ ಮನೆಗಳನ್ನ ಏನಾದ್ರೂ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಗೃಹ ನಿರ್ಮಾಣದಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನ ನೋಡ್ತೀರಾ. ಖರ್ಚು ಸ್ವಲ್ಪ ಅಧಿಕವಾದ್ರೂ ನಿಮ್ಗೆ ಆದಾಯದ ಒಳಹರಿವು ತುಂಬಾನೇ ಚೆನ್ನಾಗಿರುತ್ತೆ. ನೀವೆಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯವಾಗುತ್ತೋ ದುಡ್ಡು ಸಹ ನಿಮ್ಗೆ ಅಷ್ಟು ಬರ್ತಾ ಇರುತ್ತೆ ಅಂತಾನೆ ಅರ್ಥ. ಸ್ವಲ್ಪ ಏನಾದ್ರೂ ಈ ಕಣ್ಣು ರಚಿನ ಸಮಸ್ಯೆ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳಿದಾವೆ. ಸ್ವಲ್ಪ ಜಾಗೃತೆಯಾಗಿರೋದು ತುಂಬಾನೇ ಒಳ್ಳೆಯದು. ಸಣ್ಣ ಸಣ್ಣ ವಿಚಾರಗಳಲ್ಲಿ ಅನಾರೋಗ್ಯಗಳು ಕಾಡಬಹುದು. ಆದ್ರೆ ಜಾಗೃತೆಯಾಗಿದ್ದು ಸಣ್ಣ ಪುಟ್ಟ ಇದ್ದಾಗಲೇನೆ ನೀವು ಒಂದು ಔಷಧೋಪಚಾರಗಳನ್ನ, ವೈದ್ಯರ ಸಲಹೆಗಳನ್ನ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಸಹ ಅನುಸರಿಸಿ. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಈಗಿರುವಂತಹ ಒಂದು ಕೆಲಸವನ್ನಾಗಲಿ ಅಥವಾ ಒಂದು ಉದ್ಯೋಗವನ್ನಾಗ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಇತ್ತು ಅಂದ್ರೆ ಈ ವಾರ ಕೈ ಹಾಕಕ್ಕೆ ಹೋಗೋದು ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದು ಅದಾದ ನಂತರ ಮುಂದಿನ ದಿನಮಾನಗಳಲ್ಲಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡ್ಕೊಳ್ತಾ ಹೋಗಿ. ಈಗಲೇ ಈ ವಾರದಲ್ಲಿ ಕೈ ಹಾಕಕ್ಕೆ ಹೋಗೋದು ಒಳ್ಳೇದಲ್ಲ. ಜೊತೆಗೆ ಈಗಿರುವಂತಹ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರು, ವಿಸ್ತರಣೆ ಮಾಡ್ಕೊಳ್ಬೇಕು ಅಂದ್ರೂ ಸಹ ಈ ವಾರ ನಿಮಗೆ ಅಷ್ಟೊಂದು ಪೂರಕವಾಗಿ ಇಲ್ಲ. ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿದ್ದು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಯೋಚನೆ ಮಾಡಿ ಅದಾದ ನಂತರ ನೀವು ಕೈ ಹಾಕೋದು ಒಳ್ಳೇದು. ಆದ್ರೆ ಹಳೆಯ ಬಂಡವಾಳಗಳನ್ನ ಏನ್ ಹೂಡಿಕೆ ಮಾಡಿರ್ತೀರಿ ಅದು ನಿಮ್ಮ ಕೈಗೆ ಇದು ಒಂದು ಸುವರ್ಣ ಸಮಯ. ಅದರಿಂದ ಒಳ್ಳೆ ಲಾಭಗಳನ್ನ ಗಮನಿಸ್ತೀರಾ. ಉಪಕರಣಗಳ ಮಾರಾಟ, ಎಲೆಕ್ಟ್ರಿಕ್ ಉಪಕರಣಗಳ ಮಾರಾಟಗಾರರಿಗೆ ಉತ್ತಮವಾದ ಲಾಭಗಳಿದ್ದಾವೆ. ಹಳೆಯ ವ್ಯಾಪಾರಗಳು ತುಂಬಾ ನಿಮ್ಗೆ ಮತ್ತೆ ಚಿಗುರೊಡೆಯುತ್ತೆ. ಅದರಿಂದ ಇನ್ನಷ್ಟು ಹೆಚ್ಚಿನ ಲಾಭವನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಂಗೀತಗಾರರಿಗಾಗಿರಬಹುದು, ಲಲಿತ ಕಲೆಗಳಲ್ಲಿ ಗುರುತಿಸಿಕೊಂಡಿರುವಂತವರಿಗೆ ಒಳ್ಳೆ ರೀತಿಯಾದಂತಹ ಮನ್ನಣೆ ಈ ಒಂದು ವಾರದಲ್ಲಿ ಸಿಗುವಂತದ್ದಾಗುತ್ತೆ. ವಿದ್ಯಾರ್ಥಿಗಳಿಗೂ ಶುಭದ ವಾತಾವರಣ ಚೆನ್ನಾಗಿದೆ ಈ ವಾರ. ವೃಷಭ ರಾಶಿಯವರಿಗೆ ಕೆಲ ಪರಿಸ್ಥಿತಿಗಳು ಮಾತ್ರ ವ್ಯತಿರಿಕ್ತವಾಗಿದೆ. ಅದನ್ನು ಚೂರು ತಲೆನಲ್ಲಿ ಇಟ್ಕೊಳ್ಳಿ ಸಾಕು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗಾಗಿರಬಹುದು, ಚಿನ್ನದ ಧಾತುಗಳ ಮಾರಾಟಗಾರರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೆಳವಣಿಗೆಗಳು ಕಂಡು ಬರುತ್ತವೆ. ನಿಮ್ಮ ಹಳೆಯ ಒಂದು ವಿಚಾರಗಳು ಪುನಃ ಹೊರಗೆ ಬಂದು ಅದರಿಂದ ಕೆಲವೊಂದ್ಸಲ ಮಾನಸಿಕವಾಗಿ ಹಿಂಸೆಯೂ ಆಗಬಹುದು, ಸಂತಸವೂ ಸಹ ಆಗಬಹುದು. ಅಧ್ಯಾಪಕರುಗಳಿಗೆ ಒಳ್ಳೆಯ ಹೆಸರು ಕೀರ್ತಿಗಳು ಬರ್ತಕ್ಕಂತಹ ವಾರವಾಗಿರುತ್ತೆ. ಈ ಒಂದು ವಾರದಲ್ಲಿ ಉದ್ಯೋಗಸ್ಥರಿಗೆ ಒಂದಿಷ್ಟು ಸ್ಥಾನ ಪಲ್ಲಟಗಳು, ಶುಭ ರೀತಿಯಾದ ಸ್ಥಾನ ಪಲ್ಲಟಗಳು ಮಿಥುನ ರಾಶಿಯವರಿಗಿದೆ. ಸ್ವಲ್ಪ ಚೆನ್ನಾಗಿರುವಂತಹ ಯೋಗದ ಫಲಗಳನ್ನ ಮಿಥುನ ರಾಶಿಯವರು ಈ ವಾರದಲ್ಲಿ ಅನುಭವಿಸ್ತೀರಿ. ಶುಭವಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯನ್ನು ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಈ ಕೃಷಿಕರಿಗೆ, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವರಿಗೆ, ಹಣ್ಣು ತರಕಾರಿಗಳ ಮಾರಾಟಗಾರರಿಗೆ ಮತ್ತು ಬೆಳೆಗಾರರಿಗೆ ಅತ್ಯುತ್ತಮವಾದಂತಹ ಲಾಭವನ್ನ ನೋಡ್ತಕ್ಕಂತಹ ಒಂದು ವಾರವಾಗಿರುತ್ತೆ. ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ. ಯಾರಿಗಾದ್ರೂ ಅನಾರೋಗ್ಯದಿಂದ, ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದೇನಾದ್ರೂ ಅನಾರೋಗ್ಯದಿಂದ ಏನಾದ್ರೂ ಬಳಲ್ತಾ ಇದ್ರೆ ಆ ಒಂದು ವಿಚಾರದಲ್ಲಿ ನಿಮ್ಗೆ ಈ ವಾರ ಲಾಭವಿದೆ. ಆರೋಗ್ಯ ಸುಧಾರಣೆ ಆಗುತ್ತೆ. ಶೈಕ್ಷಣಿಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಇರ್ತಕ್ಕಂಥದ್ದು. ಬೇರೆ ಬೇರೆ ಕಡೆ ಪ್ರಯಾಣಗಳನ್ನ ಮಾಡಿ ವಿದ್ಯೆಯನ್ನ ಇನ್ನೂ ಹೆಚ್ಚಿಗೆ ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ಯೋಗ. ವ್ಯವಸಾಯಗಾರರಿಗೆ ಅಭಿವೃದ್ಧಿ. ಅದೇ ರೀತಿಯಾಗಿ ಒಂದು ಸರ್ಕಾರಿ ಕೆಲಸವನ್ನ ಬಯಸ್ತಾ ಇರ್ತಕ್ಕಂಥವ್ರಿಗೆ
ಕೆಲಸ ಸಿಗೋದಿಲ್ಲ, ಆದರೆ ಆ ಒಂದು ವಿಚಾರದಲ್ಲಿ ಶುಭ ವಾರ್ತೆಗಳನ್ನ ಕೇಳತಕ್ಕಂತಹ ವಾರವಾಗಿರುತ್ತೆ. ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೂ ಸಹ ಶುಭವಾದ ವಾತಾವರಣ. ಏನು ಧೈರ್ಯಗೆಡೋದು ಬೇಡ, ದೇವರ ಮೇಲೆ ಭಾರ ಹಾಕಿ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಶುಭವಾಗ್ಲಿ. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಯಾರು ಸರ್ಕಾರಿ ಅಧಿಕಾರಿಗಳಿರ್ತೀರಿ, ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತವೆ, ಮನೆಯಲ್ಲಿ ಕಠಿಣವಾದ ಪರಿಸ್ಥಿತಿಗಳು ಉತ್ಪತ್ತಿ ಆಗಬಹುದು, ಆರೋಗ್ಯದಲ್ಲಿ ಒಂದಿಷ್ಟು ಕಂಟಕಗಳು ಶುರುವಾಗುವ ಸಾಧ್ಯತೆಗಳಿದ್ದಾವೆ. ಎಚ್ಚರಿಕೆಯನ್ನ ಆರೋಗ್ಯದ ವಿಚಾರದಲ್ಲಿ ಹಿರಿಯ ನಾಗರಿಕರು ಒಂದು ಗಮನ ಹರಿಸಲೇಬೇಕು. ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ಕೋಪಾತಾಪಗಳು ಜಾಸ್ತಿ ಆಗುವಂಥದ್ದು, ಅಹಂಭಾವಗಳು ಜಾಸ್ತಿ ಆಗುವಂಥದ್ದು ಆಗತ್ತೆ. ಆದ್ರೆ ಅದನ್ನ ತಡೆ ಹಿಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಕೈಗಾರಿಕಾ ಉದ್ಯಮಿದಾರರಿಗೆ ಅತ್ಯಂತ ಶುಭದ ನಿರೀಕ್ಷೆ ಇರುತ್ತದೆ. ಅದೇ ರೀತಿಯಾಗಿ ನೀರಿನ ಉತ್ಪನ್ನಗಳ ಮಾರಾಟಗಾರರಿಗೆ ಒಂದು ಒಳ್ಳೆಯ ನೀರಿನ ಉಪಕರಣಗಳನ್ನ, ಅಂದ್ರೆ ನೀರಿನ ಶುದ್ಧೀಕರಣದ ಉಪಕರಣಗಳನ್ನ ಮಾರಾಟ ಮಾಡುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಕೆಲವೊಂದು ಚೆನ್ನಾಗಿದೆ, ಕೆಲವೊಂದು ಚೆನ್ನಾಗಿಲ್ಲ, ಅರ್ಧ ಚೆನ್ನಾಗಿದೆ, ಅರ್ಧ ಚೆನ್ನಾಗಿಲ್ಲ. ಸ್ವಲ್ಪ ಜಾಗೃತೆಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಅಧಿಕಾರ ಲಭ್ಯ, ಒಳ್ಳೆ ರೀತಿಯಾದಂತಹ ಅಧಿಕಾರಗಳು ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಸಿಗುವಂತಹದ್ದು, ನಿಮಗೆ ಇಷ್ಟ ಇರುವಂತಹ ರೀತಿಯಲ್ಲಿ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂತಹದ್ದು, ಕಾರ್ಯಸಿದ್ಧಿ ಆಗುವಂತಹದ್ದು ಈ ವಾರದಲ್ಲಿದೆ. ಅತ್ಯಂತ ತುಂಬಾ ಚೆನ್ನಾಗಿರುವಂತಹ ಲಾಭವನ್ನ ಕನ್ಯಾ ರಾಶಿಯವರು ಈ ವಾರದಲ್ಲಿ ಪಡ್ಕೊಳ್ತೀರಿ. ಏನಾದ್ರೂ ಸ್ಪರ್ಧೆಗಳೇನಾದ್ರೂ ಇದ್ರೆ, ಸ್ಪರ್ಧೆಗಳಲ್ಲಿ ನೀವೇನಾದ್ರೂ ಭಾಗವಹಿಸಿದ್ರೆ ಅದರಿಂದ ಒಳ್ಳೆಯ ಹೆಸರನ್ನ ನೀವು ಪಡೆದುಕೊಳ್ತಕ್ಕಂತಹ ಶುಭವಾದ ವಾರ ಕನ್ಯಾ ರಾಶಿಯವರಿಗೆ. ಆದಾಯ ಹೆಚ್ಚಾಗತ್ತೆ, ಖರ್ಚುಗಳು ಕಡಿಮೆಯಾಗಿ ಸಂಪನ್ಮೂಲ ಕ್ರೋಢೀಕರಣಗೊಳ್ತಕ್ಕಂತಹ ಒಂದು ವಾರವಾಗಿರುತ್ತೆ. ಪತಿ ಪತ್ನಿಯರೊಟ್ಟಿಗಿದ್ದಂತಹ ಮನಸ್ತಾಪಗಳಾಗಿರಬಹುದು, ಸಾಂಸಾರಿಕ ಕಲಹಗಳಾಗಿರಬಹುದು, ಅದೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂತಹ ವಾರ. ಮನೆಯಲ್ಲೂ ನೆಮ್ಮದಿ, ಉದ್ಯೋಗದ ರಂಗದಲ್ಲೂ ಪ್ರಗತಿ ತುಂಬಾ ಚೆನ್ನಾಗಿದೆ. ಆದ್ರೂ ಸಹ ಒಮ್ಮೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಶುಭವಾಗಲಿ. ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ಸ್ವಂತ ವ್ಯಾಪಾರ ವ್ಯವಹಾರವನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ಅತಿಯಾಗಿರ್ತಕ್ಕಂತಹ ಒಂದು ವಿದೇಶಿ ಮೂಲಗಳ ಆದಾಯವನ್ನ ಹೊಂದಿರತಕ್ಕಂಥವರಿಗೆ ಬಹಳಷ್ಟು ಪ್ರಗತಿ ಇರ್ತಕ್ಕಂತಹದ್ದು. ಅದರಲ್ಲೂ ನೂತನ ವ್ಯವಹಾರಗಳಲ್ಲಿ ಲಾಭವನ್ನ ಗಳಿಸ್ಕೊಳ್ತೀರಿ. ಅಧಿಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಅಧಿಕಾರದಲ್ಲಿ ಬಡ್ತಿ ಸಿಗ್ತಕ್ಕಂತಹದ್ದು, ಪ್ರಮೋಷನ್ ಸಿಗುವಂತಹದ್ದಾಗತ್ತೆ, ಭತ್ಯೆ ಹೆಚ್ಚಳ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸ್ನೇಹಿತರೊಟ್ಟಿಗಿದ್ದಂತಹ ಮನಸ್ತಾಪಗಳು ದೂರವಾಗುತ್ತೆ. ಒಳ್ಳೆ ರೀತಿಯಾದಂತಹ ಆರೋಗ್ಯಕರವಾದ ಬೆಳವಣಿಗೆ ಒಂದು ವೈಯಕ್ತಿಕ ಜೀವನದಲ್ಲೂ, ಉದ್ಯಮದ ಮತ್ತು ಉದ್ಯೋಗದ ಜೀವನದಲ್ಲೂ ಸಿಗ್ತಕ್ಕಂತಹದ್ದು ತುಲಾರಾಶಿಯವರಿಗೆ. ವಿದೇಶ ಪ್ರಯಾಣದ ಯೋಗವನ್ನ ಈ ವಾರ ತುಲಾರಾಶಿಯವರು ಅನುಭವಿಸಬಹುದು. ತುಂಬಾ ದಿವಸಗಳಿಂದ ಪ್ರಯತ್ನ ಪಡ್ತಾ ಇದ್ರೆ ಅದು ನಿಮಗೆ ಈ ವಾರದಲ್ಲಿ ಕೈಗೂಡುತ್ತೆ. ಶುಭವಾದ ವಾರ. ಆದರೂ ಕೊನೆಯಲ್ಲಿ ಹೇಳೋ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ಅನುಭವಿಸಬಹುದು. ಒಳ್ಳೆಯದಾಗ್ಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ಕೊರತೆ ಅಂತ ಬರ್ತಕ್ಕಂಥದ್ದು ಒಂದೇ, ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ. ಆರೋಗ್ಯ ಒಂದು ನಿಮಗೆ ಕೈ ಕೊಟ್ಟು ಎಲ್ಲವನ್ನ ಹಾಳು ಮಾಡುತ್ತೆ. ಪ್ರತಿ ವಿಚಾರಗಳಲ್ಲೂ ಸಹ ನಿಮಗೆ ತೊಂದರೆ ತಾಪತ್ರೆಗಳೇ ಬರ್ತವೆ. ಯಾವುದರಲ್ಲೂ ಅನುಕೂಲತೆಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದ ವಾತಾವರಣವನ್ನ ಈ ಒಂದು ವಾರದಲ್ಲಿ ಕೊಟ್ಬಿಡತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಸ್ತಿ ಸಂಬಂಧಿತ ವಿವಾದಗಳಿಂದ ಆಚೆ ಬರ್ತೀರಿ. ನಿಮ್ಮ ಮೇಲೆ ಇದ್ದಂತಹ ಒಂದೇನು ಕೋರ್ಟು ಕಚೇರಿ ವ್ಯಾಜ್ಯಗಳಿರಬಹುದು, ಅಥವಾ ನಿಮ್ಮ ಮೇಲೆ ಏನಾದ್ರೂ ಆರೋಪಗಳು ಅಪವಾದಗಳೇನಾದ್ರೂ ಬಂದಿದ್ರೆ ಅದರಿಂದೆಲ್ಲ ಆಚೆ ಬರ್ತೀರಿ. ಕಾರ್ಯಗಳಲ್ಲಿ ಸಾಧನೆಯನ್ನ ಮಾಡ್ಕೊಳ್ತೀರಿ. ಪ್ರವಾಸಗಳು ನೀವೊಂದು ನಿಗದಿ ಮಾಡ್ಕೊಳ್ತೀರಿ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೋಡ್ತೀರಿ. ಆದ್ರೆ ಇದೆಲ್ಲವನ್ನ ಒಳ್ಳೆ ಮನಸ್ಸಿನಿಂದ ಅನುಭವಿಸಬೇಕು ಅಂದ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡು ಸಹ ಮುಖ್ಯ. ಅದೊಂದು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮುಂದುವರಿಯಿರಿ. ಶುಭವಾಗಲಿ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಸಹ ಅನುಸರಿಸಿ ಕೆಟ್ಟ ಫಲಗಳು ದೂರಾಗಿ ಶುಭ ಫಲಗಳು ನಿಮಗೆ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಶುಭವಾಗಲಿ. ಧನಸ್ಸು ರಾಶಿ.
ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಕೆಟ್ಟ ಘಟನೆಗಳು ಈ ವಾರದಲ್ಲಿ ನಡೆಯುತ್ತೆ. ಅಂದ್ಕೊಂಡ ರೀತಿಯಲ್ಲಿ ಈ ವಾರ ಧನಸ್ಸು ರಾಶಿಯವರಿಗೆ ಇಲ್ಲ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಆರೋಪ ಅಪವಾದಗಳು ಬಂದು ಬೀಳ್ತಕ್ಕಂತಹದ್ದು, ಧನ ನಷ್ಟ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿರ್ತಕ್ಕಂತಹ ಹಿರಿಯರಿಗೆ ಅನಾರೋಗ್ಯಗಳು ಉಂಟಾಗ್ತಕ್ಕಂತಹದ್ದು, ಹಳೆಯ ವಿಚಾರಗಳು ಪುನಃ ಮರುಕಳಿಸಿ ಮಾನಸಿಕ ಹಿಂಸಾ ವೇದನೆಯನ್ನ ಕೊಡ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಒಂದಿಷ್ಟು ಸಂಕಟ, ಪತ್ನಿಯಿಂದ ಹಿಂಸೆ, ಪತಿಯಿಂದನೂ ಸಹ ಹಿಂಸೆ, ಪತ್ನಿಯಿಂದ ಪತಿಗೆ, ಪತಿಯಿಂದ ಪತ್ನಿಗೆ ಒಂದಿಷ್ಟು ತೊಂದರೆ ಕಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೆಚ್ಚಿಗೆ ಸಂಸಾರದಲ್ಲಿ ಮಾತನ್ನು ಬೆಳೆಸಕ್ ಹೋಗಬೇಡ್ರಿ. ಸಮಸ್ಯೆ ಅಂತ ಬಂದಾಗ ಇಬ್ರಲ್ಲಿ ಒಬ್ರು ಬಾಯಿ ಮುಚ್ಕೊಂಡು ಆ ಕ್ಷಣಕ್ಕೆ ಇರೋದು ತುಂಬಾ ಒಳ್ಳೇದು. ಇಬ್ರು ಮಾತು ಬೆಳೆಸ್ತೀನಿ ಅಂತಂದ್ರೆ ಅದು ಖಂಡಿತವಾಗಿಯೂ ತಪ್ಪಾದ ವಿಚಾರವಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿರುವಂತಹ ಸಾಧ್ಯತೆಗಳನ್ನ ನೀವು ಯೋಚನೆ ಮಾಡಿ. ಉದ್ಯೋಗದಲ್ಲೂ ಅಷ್ಟೊಂದು ಒಳ್ಳೆ ರೀತಿಯಾದ ಬೆಳವಣಿಗೆ ಇಲ್ಲ, ಸ್ವಲ್ಪ ಸಂಕಷ್ಟ ಜಾಸ್ತಿ ಇದೆ. ಹುಷಾರಾಗಿದ್ದು ಯಾರ ಹತ್ರನೂ ಹೆಚ್ಚಿಗೆ ಮಾತಾಡದೆ, ಯಾರ ಸಹವಾಸಕ್ಕೂ ಹೋಗದೆ ನಿಮ್ಮ ಪಾಡಿಗೆ ನಿಮ್ಮ ಜೀವನವನ್ನ ಈ ವಾರ ನಡೆಸ್ಕೊಂಡು ಹೋಗಿ. ಶುಭವಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಕೆಟ್ಟ ಫಲಗಳಿಂದ ದೂರ ಆಗುವ ಸಾಧ್ಯತೆಗಳಿದ್ದಾವೆ. ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮಗೆ ಕೆಲಸದಲ್ಲಿ ಕ್ಷಿಪ್ರ ಬದಲಾವಣೆಯನ್ನ ನೋಡ್ತೀರಿ. ಅಂದ್ರೆ ಪಾಸಿಟಿವ್ ರೀತಿಯಲ್ಲಿರುವಂತಹ ಕ್ಷಿಪ್ರ ಬದಲಾವಣೆಯನ್ನ ನೋಡೋದಕ್ಕೆ ಸಾಧ್ಯತೆ ಇದೆ. ವಾಹನ ಮಾರಾಟದಿಂದ ಲಾಭವನ್ನ ಗಳಿಸ್ಕೊಳ್ತೀರಿ. ನೂತನ ವಸ್ತ್ರಾಭರಣಗಳ ಖರೀದಿಯನ್ನ ಮಾಡ್ತೀರಿ. ನಿಮ್ಮ ಮಕ್ಕಳ ವಿವಾಹದ ನಿಶ್ಚಯದಿಂದ ಇನ್ನಷ್ಟು ಸಂತಸವನ್ನ ಪಡ್ಕೊಳ್ತಕ್ಕಂತಹ ವಾರ. ಆದರೆ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಜಾಗ್ರತೆಯಾಗಿ ಯಾವುದನ್ನು ಅಷ್ಟೊಂದು ಸುಲಭವಾಗಿ ತೆಗೆದುಕೊಳ್ಳಕ್ಕೆ ಹೋಗೋದು ಬೇಡ. ಸ್ವಲ್ಪ ಅಣ್ತಮ್ಮಂದ್ರ ವಿಚಾರದಲ್ಲಿ ಮನಸ್ಸಿಗೆ ನೋವಾಗುವ ಸಾಧ್ಯತೆಗಳಿದ್ದಾವೆ. ಆದರೆ ವೃತ್ತಿಯಲ್ಲಿ ಏಳಿಗೆಗಳು, ಸರ್ಕಾರಿ ಕೆಲಸದಲ್ಲಿರುವಂತಹವರಿಗೆ, ಖಾಸಗಿ ಕೆಲಸದಲ್ಲಿರುವಂತಹವರಿಗೆ ಪದೋನ್ನತಿಗಳು, ಒಳ್ಳೆ ಬೆಳವಣಿಗೆಗಳು ವೃತ್ತಿ ರಂಗದಲ್ಲಿದ್ದಾವೆ. ಸ್ವಲ್ಪ ಏನಾದ್ರೂ ತಕರಾರಾಗ್ತಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸ್ವಲ್ಪ ತಾಳ್ಮೆಯನ್ನ ವಹಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ಪಡ್ಕೊಳ್ಬಹುದು. ಒಳ್ಳೆಯದಾಗ್ಲಿ. ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಒಳ್ಳೆ ರೀತಿಯಾದಂತಹ ಕಾರ್ಯ ಸಾಧನೆಗಳನ್ನ ಮಾಡ್ಕೊಳ್ತೀರಿ. ಕೃಷಿಕರಿಗೆ, ಹೈನುಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರುವಂಥವರಿಗೆ, ಸಿನಿಮಾ ರಂಗದಲ್ಲಿ ಸಿನಿಮಾ ನಿರ್ಮಾಣ ಮಾಡುವಂಥವರಾಗಿರ್ಬಹುದು, ಡಿಸ್ಟ್ರಿಬ್ಯೂಟರ್ಸ್ಗಳಾಗಿರ್ಬಹುದು, ಕ್ಯಾಮರಾ ಇದರಿಂದ ಕೆಲಸವನ್ನ ಮಾಡ್ತಕ್ಕಂಥವ್ರು ಇರಬಹುದು. ಇವರೆಲ್ಲರಿಗೂ ಸಹ ಒಳ್ಳೆಯ ಹೆಸರುಗಳು ಬರತಕ್ಕಂಥದ್ದು, ವೃತ್ತಿಯಲ್ಲಿ ಸ್ಥಾನಮಾನಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣದ ಯೋಗ ಬರ್ತಕ್ಕಂಥದ್ದು, ಯುವಕರಿಗೆ, ಯುವತಿಯರಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ಒಂದು ಕೆಲಸ ಕಾರ್ಯಗಳು ಸಿಗುವಂತಹ ಯೋಗದ ಫಲಗಳಿದ್ದಾವೆ. ಸ್ವಲ್ಪ ಕಷ್ಟಪಟ್ಟು ಹುಡುಕಿ, ಇಷ್ಟಪಟ್ಟು ಸಹ ಹುಡುಕಿ, ಕಣ್ಣು ಬಿಟ್ಟು ಮನಸ್ಸು ಬಿಟ್ಟು ಹುಡುಕಿ ಸಿಗಲಿ. ಒಳ್ಳೆ ಕೆಲಸ ಸಿಗತ್ತೆ ನಿಮ್ಗೆ. ಅದರಲ್ಲೂ ಸಹ ಶುಭ ವಾರ್ತೆಗಳನ್ನ ತುಂಬಾ ಕೇಳ್ತೀರಿ ಈ ವಾರದಲ್ಲಿ. ಕುಂಭರಾಶಿಯವರು ಮನಸ್ಸಿಗೆ ಬಹಳ ಸಂತಸಮಯವಾದ ವಾತಾವರಣ ಅನುಭವಿಸಬಹುದು. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಭೂಮಿಯಲ್ಲಿ ಸಿಗುವಂತಹ ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳ ಮಾರಾಟಗಾರರಿಗೆಲ್ಲ ಸಹ ಲಾಭಾಂಶಗಳು ಜಾಸ್ತಿ ಇದ್ದಾವೆ. ಒಳ್ಳೆಯ ಬೆಳವಣಿಗೆಯನ್ನ ಕುಂಭರಾಶಿಯವರು ನೋಡ್ತೀರಿ. ಆದ್ರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಏನೇ ಅಶುಭ ಫಲಗಳಿದ್ರೂ ದೂರ ಆಗುವ ಸಾಧ್ಯತೆ ಇದೆ. ಅದನ್ನ ಪರಿಹಾರವನ್ನ ಮಾಡ್ಕೊಳ್ಳಿ. ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಶೇರ್ ಮಾರ್ಕೆಟ್ ನಿಂದ ಒಳ್ಳೆಯ ಲಾಭಗಳನ್ನು ನೋಡಬಹುದು. ಆದ್ರೆ ನಿಮಗದರಲ್ಲಿ ಗೊತ್ತಿದ್ರೆ ಮಾತ್ರ ಕೈ ಹಾಕಿ. ನಾನು ಯಾವುದೇ ರಾಶಿಗೂ ಆಗ್ಲಿ ಶೇರ್ ಮಾರ್ಕೆಟಿಂಗ್ ವಿಚಾರ ಬರ್ತಾ ಇದೆ ಅಂತಂದ್ರೇನೆ ಗೊತ್ತಿದ್ರೆ ಕೈ ಹಾಕಿ, ಗೊತ್ತಿಲ್ಲ ಅಂದ್ರೆ ಕೈ ಹಾಕಕ್ ಹೋಗ್ಬೇಡಿ. ಓಜಿ ಒಂದು ಧನಲಾಭಗಳು ತುಂಬಾನೇ ಚೆನ್ನಾಗಿ ವಾರದಲ್ಲಿ ಆಗುವಂಥದ್ದು, ಪತಿ ಪತ್ನಿಯರಲ್ಲಿ ಇದ್ದಂತಹ ವೈಮನಸ್ಯಗಳು ಹೋಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಅಧಿಕಾರದ ಪ್ರಾಪ್ತ ಯೋಗ ಇರುವಂಥದ್ದು, ಒಳ್ಳೆ ಕೆಲಸ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ, ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ರಹಿತವಾಗಿರ್ತಕ್ಕಂತಹ ಜೀವನವನ್ನ ನೀವು ಈ ವಾರದಲ್ಲಿ ನೋಡಬಹುದು. ಶತ್ರುನಾಶಗಳಾಗ್ತಕ್ಕಂಥದ್ದು ಇದೆ. ಮನೆಯಲ್ಲಿ ಒಳ್ಳೆ ಬೆಳವಣಿಗೆಯನ್ನ ನೀವು ನೋಡ್ತೀರಿ. ಅಷ್ಟು ಮಾತ್ರವೇ ಅಲ್ಲ, ನಿಮ್ಮ ಜೀವನದಲ್ಲಿ
ಯಾವುದೇ ರೀತಿಯಲ್ಲೂ ಒಂದು ರೀತಿ ಅಪಮಾನಕ್ಕೇನಾದ್ರೂ ಗುರಿಯಾಗಿದ್ರೆ ಆ ಅಪಮಾನಕ್ಕೆ ಇದೇ ವಾರದಲ್ಲಿ ಉತ್ತರವೂ ಸಹ ಸಿಗುತ್ತೆ. ಅವರೇ ನಿಮ್ಮನ್ನು ಕ್ಷಮಾಪಣೆಯನ್ನು ಸಹ ಕೇಳುತ್ತಾರೆ. ಯಾವುದೇ ರೀತಿಯಲ್ಲೂ ತೊಂದರೆಗೆ ನೀವು ಸಿಲುಕೋದಿಲ್ಲ. ಯೋಚನೆ ಮಾಡೋದು ಬೇಡ. ದೈವಾಶೀರ್ವಾದ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ರೀತಿಯಾದಂತಹ ಕೌಟುಂಬಿಕ ಸಾಮರಸ್ಯ ಜೀವನವನ್ನು ಅನುಭವಿಸೋದಕ್ಕೂ ಸಹ ಈ ವಾರದಲ್ಲಿ ನಿಮಗೆ ಸಾಧ್ಯತೆ ಇದ್ದಾವೆ. ಹಾಗಾಗಿ ಯೋಚನೆ ಮಾಡಬೇಡಿ, ಒಳ್ಳೆ ಜೀವನವನ್ನ ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈ ಒಂದು ವಾರ ಭವಿಷ್ಯ ಇದಾಗಿತ್ತು 12 ರಾಶಿಯವರೆಗೂ. ಹಾಗಾದ್ರೆ ಏನ್ ಮಾಡ್ಕೊಂಡ್ರೆ ಅನುಕೂಲ ಅಂತಂದ್ರೆ ನೋಡಿ, ಪ್ರತಿ ಬಾರಿಯೂ ನಾವು ಹೇಳಬೇಕಾದ ಸಂದರ್ಭದಲ್ಲಿ ಸಾಮಾಜಿಕ ಪರಿಹಾರ, ಗಿಡ ಮರಗಳನ್ನ ಉಳಿಸ್ಕೊಳ್ಳೋಣ, ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನು ಮಾಡೋಣ. ಅದರ ಜೊತೆಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದೆಷ್ಟು ಜೀವ ಜಂತುಗಳಿಗೆ ನೀರಿನ ಆಸರೆ ಸಿಕ್ಕದ ಹಾಗಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರದ ಕೊರತೆ ನೀಡುತ್ತೆ. ನಮ್ಮ ಲಾಲಸೆಗೋಸ್ಕರ, ಮನುಷ್ಯನ ಸ್ವಾರ್ಥಕ್ಕೋಸ್ಕರ, ಅವನ ಬದುಕಿಗೋಸ್ಕರ ಪ್ರಕೃತಿಯನ್ನೇ ನಾವು ನಾಶ ಮಾಡಿದ್ದೇವೆ. ಇನ್ನಾದರೂ ಸಹ ಪ್ರಕೃತಿಯನ್ನ ಉಳಿಸಿಕೊಳ್ಳುವಂತಹ ಕಡೆಗೆ ನಾವು ಮನಸ್ಸನ್ನ ಕೊಟ್ಟು ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನ ಬೆಳೆಸೋಣ, ಪ್ರಕೃತಿಯನ್ನ ಕಾಪಾಡೋಣ. ಅದರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರಾಜರಾಜೇಶ್ವರಿ ಸ್ತವ ಸ್ತೋತ್ರದ ಪಠಣವನ್ನ ಮಾಡಿ. ಬೆಳಗ್ಗೆ ಸಂಜೆ ಪ್ರತಿನಿತ್ಯ 2 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಆ ರಾಜರಾಜೇಶ್ವರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಸಹ ಇದ್ದು ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಈ ವಾರದ 12 ರಾಶಿಗಳ ವಾರ ಭವಿಷ್ಯ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.